ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಗೌರಿ ಕಲ್ಯಾಣ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅನಿಕೇತ್ ಮತ್ತು ಅವರ ಅಮ್ಮ ಚಂಚಲ ಇಬ್ಬರೂ ಕೂಡ ಮೋನಿಕಾಳನ್ನು ಕಿಡ್ನಾಪ್ ಮಾಡಿಸಿರೋದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ಅವರಮ್ಮ ಕೇಳ್ತಾಳೆ, ಅನಿಕೇತ್, ಸರಿಯಾಗಿ ನೀನು ಮೋನಿಕನ್ನ ಕಿಡ್ನಾಪ್ ಮಾಡಿಸಿದ್ಯಾ ತಾನೇ ಅಂತ. ಅದಕ್ಕೆ ಅನಿಕೇತ್ ಹೇಳ್ತಾನೆ, ಈ ಸರಿ ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅಮ್ಮ. ಈ ಸರಿ ಸರಿಯಾಗಿರೋರಿಗೇ ಹೇಳಿದ್ದೀನಿ ನಾನು. ಈ ಸರಿ ಅವಳು ವಾಪಸ್ ಬಂದರೂ ಕೂಡ ನನ್ನನ್ನು ಯಾರೂ ಮದುವೆ ಆಗುವನು ವಾಪಸ್ಸು ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಅವಳಿಗೆ ಆಲ್ರೆಡಿ ತಾಳಿ ಕಟ್ಟಿರ್ತಾನೆ ಒಬ್ಬ. ಅದಕ್ಕೋಸ್ಕರನೇ ನಾನು ಅವನ ಹತ್ರನೇ ಕಿಡ್ನಾಪ್ ಮಾಡಿಸಿದ್ದೀನಿ ಅಂತ ಅಮ್ಮಂಗೆ ವಿಶ್ವಾಸ ಕೊಡ್ತಾನೆ. ಅದಕ್ಕೆ ಚಂಚಲ, ವಾವ್, ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ ಅನಿಕೇತ್, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ನಾನು ಇನ್ಮೇಲೆ ಇನ್ನೂ ಇಲ್ಲಿ ರಂಪಾಟ ಇನ್ನೂ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ವಿವೇಕ್ ಮತ್ತು ಗೌರಿ ಇಬ್ಬರೂ ಕೂಡ ಪೊಲೀಸವ್ರ ಜೊತೆ ಹೊರಗಡೆ ಮೋನಿಕಾಳನ್ನ ಹುಡುಕೋಕ್ಕೋಸ್ಕರ ಹೊರಗಡೆ ಹೋಗಿರ್ತಾರೆ. ಅವರು ಮೊಬೈಲ್ ಟ್ರ್ಯಾಕ್ ಮಾಡ್ತಾ ಹೋಗ್ತಾ ಇರ್ತಾರೆ. ಬಟ್ ಆದರೆ ಕಿಡ್ನಾಪ್ ಮಾಡಿರೋರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಆದರೆ ಟ್ರ್ಯಾಕ್ ಮಾಡಬಾರ್ದು ಅಂತಲೇ ಕಿಡ್ನಾಪರ್ಸು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿ ಮದುವೆ ಆಗೋಕ್ಕೆ ಅಂತ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಮನೆಯಲ್ಲಿ ಮೋನಿಕಾಳ ಜೊತೆ ಮದುವೆ ಆಗೋದಕ್ಕೆ ಅಂತ ಕೈಗಳನ್ನ ಮತ್ತು ಬಾಯಿನ ಮುಚ್ಚಿ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಕೂತಿರ್ತಾರೆ. ಮೋನಿಕಾ ತುಂಬಾ ಗಾಬರಿ ಆಗಿರ್ತಾಳೆ. ಯಾಕೋ ಹಿಂಗೆ ಮಾಡ್ತಿದ್ಯಾ, ಯಾರೋ ನೀನು, ಯಾಕೆ ಹೀಗೆಲ್ಲ ಕರ್ಕೊಂಬಂದಿದ್ಯಾ, ನನ್ನನ್ನು ಮದುವೆ ಮಂಟಪದಿಂದ ಯಾಕೆ ಕರ್ಕೊಂಬಂದೆ, ನಾನು ಅನಿಕೇತ್ಗೆ ಮಾತ್ರ ಸ್ವಂತ, ನೀನು ಯಾರು ಅಂತ ಕಿರಿಚಾಡ್ತಿರ್ತಾಳೆ. ಅದಕ್ಕೆ ಕಿಡ್ನಾಪರ್ಸು ಅವಳ ಬಾಯಿ ಕೈ ಎರಡನ್ನೂ ಕಟ್ಟಾಕಿ ಮದುವೆ ಡೆಕೋರೇಷನ್ ಎಲ್ಲ ಮಾಡಿರೋಂಥ ಮುಂದೆ ಜಾಗಕ್ಕೂದಲ್ಲಿ ಕೂರಿಸ್ಕೊಂಡು ತಾಳಿ ಕಟ್ಟೋಕ್ಕೆ ಕಿಡ್ನಾಪರ್ ರೆಡಿ ಆಗ್ತಾನೆ. ಮತ್ತೊಂದು ಕಡೆ ಗೌರಿ ಮತ್ತು ವಿವೇಕ್ ಪೊಲೀಸವ್ರ ಜೊತೆ ತುಂಬ ಹುಡುಕಾಟ ನಡೀತಾನೇ ಇರುತ್ತೆ. ಬಟ್ ಆದರೂ ಕೂಡ ಇವ್ರು ಹೋಗಿರೋ ಅಂಥ ಲೊಕೇಶನ್ನು ಕಿಡ್ನಾಪರ್ಸ್ದು ಸಿಗ್ತಾ ಇರಲ್ಲ. ಕಿಡ್ನಾಪರ್ ತಾಳಿ ಕಟ್ಟೋಕ್ಕೆ ಅಂತ ಹೋಗ್ತಿದ್ಬೇಕಾದ್ರೆ, ತಾಳಿ ಕೊಡೋ ನೀನು, ನಾನು ಕಟ್ಟಬೇಕು ಬೇಗ, ಲೇಟ್ ಆಯಿತು ಅಂತ ಕೇಳಿದಾಗ ಅವನ ಜೊತೆ ಕಿಡ್ನಾಪರ್ ಮಾಡಿರೋ ಅಂಥ ಜೊತೆಗಿದ್ದವನು ಅವನೇ ತಾಳಿ ಕಟ್ಟೋದಕ್ಕೆ ಅಂತ ಹೋಗ್ತಿರ್ತಾನೆ. ಅದಕ್ಕೆ ಯಾಕೋ ಇವಳು ನೀನು ಹತ್ತಿಗೆ ಆಗೋಳು, ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ ಅಂತ ದಬಾಯಿಸ್ತಿರ್ತಾನೆ. ಮತ್ತೊಂದು ಕಡೆ ಗೌರಿ ಮತ್ತು ವಿವೇಕ್ ಪೊಲೀಸರು ಕೂಡ ಅವ್ರು ಹೋಗಿರ್ತಕ್ಕಂಥ ಕಿಡ್ನಾಪರ್ಸ್ ಹೋಗಿರ್ತಕ್ಕಂಥ ಲೊಕೇಶನ್ನ ಟ್ರ್ಯಾಕ್ ಮಾಡ್ತಾನೇ ಇರ್ತಾರೆ. ಆಗ ಆ ಕಿಡ್ನಾಪರ್ಸು ತಾಳಿ ಕಟ್ಟೋ ಟೈಮಲ್ಲಿ ಪುರೋಹಿತರು ಇಲ್ಲ ಅಂತ ಮಂತ್ರವನ್ನು ಆನ್ ಮಾಡೋದಕ್ಕೋಸ್ಕರ ಮೊಬೈಲ್ನ ಆನ್ ಮಾಡ್ತಾರೆ. ಆಗ ಪೊಲೀಸರಿಗೆ ಟ್ರ್ಯಾಕ್ ಆಗುತ್ತೆ. ಆಗ ಒಂದು ಟೈಮ್ನಲ್ಲಿ ಗೌರಿ ಕೂಡ ಅವನು ದೇವಸ್ಥಾನದ ಹಿಂಭಾಗದಲ್ಲಿ ಕಿಡ್ನಾಪರ್ ಮಾತಾಡ್ತಿರೋದನ್ನು ಕೇಳಿಸ್ಕೊಂಡಿರ್ತಾಳೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ಗೌರಿ ಅಂದ್ಕೋತಾಳೆ. ಆಗ ಗೌರಿ ಅಲ್ಲೇ ಕಾರ್ ನಿಲ್ಲಿಸಿ ಅಂತ ಹೇಳಿಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿಸಿ, ನೋಡಿ ಅಲ್ಲಿ ಯಾರೋ ಇಲ್ಲೇ ಇದ್ದಾರೆ, ನಾನು ಫೋನಲ್ಲಿ ಮಾತಾಡ್ತಿದ್ದನ್ನು ಒಂದು ಸರಿ ಕೇಳಿಸ್ಕೊಂಡಿದ್ದೀನಿ, ಮೋಸ್ಟ್ಲಿ ಕಿಡ್ನಾಪರ್ಸ್ ಅಕ್ಕನ ಕರ್ಕೊಂಡು ಇಲ್ಲೇ ಬಂದಿದ್ದಾರೆ ಅಂತ ಕಾರ್ನ ಸ್ಟಾಪ್ ಮಾಡಿಸಿ ಹೊರಗಡೆ ಇಳಿತಾರೆ. ಅದಕ್ಕೆ ಪೊಲೀಸರು, ಯಾಕೆ ಮೇಡಮ್ ಏನಾಯಿತು ಅಂತ ವಾಪಸ್ಸು ರಿಟರ್ನ್ ಮಾಡಿಕೊಂಡು ಕಾರ್ನ ವಾಪಸ್ ಬರ್ತಾರೆ. ಆಗ ಕೇಳಿದಾಗ ಗೌರಿ ಇಲ್ಲೇ ಇರ್ಬೋದು, ಬನ್ನಿ ನೋಡೋಣ ಅಂತ ಹೇಳ್ತಾಳೆ. ಅದಕ್ಕೆ ವಿವೇಕ್ ಒಂದು ಫೋನ್ ಕಾಲ್ನ ಇಟ್ಕೊಂಡು, ನೀನು ಇಲ್ಲೇ ಇದ್ದಾರೆ ಕಿಡ್ನಾಪರ್ಸ್ ಅಂತ ಹೇಗೆ ಹೇಳ್ತೀಯಾ, ಬಾ ಸುಮ್ಮನೆ ವಾಪಸ್ಸು ಅಂತ ವಿವೇಕು ಜೋರು ಮಾಡ್ತಾನೆ. ಅದಕ್ಕೆ ಪೊಲೀಸು, ನೋಡಿ ಸರ್ ವಿವೇಕ್ ಸರ್, ಇದೇ ಇರ್ಬೋದು ಮೋಸ್ಟ್ಲಿ, ಯಾಕೆಂದರೆ ನಮ್ಮ ಪೊಲೀಸ್ನವರು ಕಂಡಿಡ್ತಕ್ಕಂಥ ಕಾರು ಇದೇ ಕಾರು, ಸೊ ಇಲ್ಲೇ ಇರ್ಬೋದು ಕಿಡ್ನಾಪರ್ಸು, ಬನ್ನಿ ನೋಡೋಣ ಒಂದು ಸಲ ಅಂತ ಅಂತಾರೆ. ಇಲ್ಲಿ ಮನೆ ಒಳಗಡೆ ಕಿಡ್ನಾಪರ್ ಮೋನಿಕಾಂಗೆ ತಾಳಿ ಕಟ್ಟೋಕ್ಕೆ ರೆಡಿಯಾಗಿ, ನೀನು ಏನೇ ಕಿರ್ಚಾಡಿದ್ರೂ ಕೂಡ ಇವತ್ತು ನಮ್ಮಿಬ್ಬರು ಮದುವೆ ಆಗೇ ಆಗುತ್ತೆ ಅಂತ ತಾಳಿ ಕಟ್ಟೋಕ್ಕೆ ರೆಡಿ ಆಗ್ತಾನೆ. ಮೋನಿಕಾ ಕಿರ್ಚಾಡ್ತಿರ್ತಾಳೆ, ಬೇಡ 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 ಅಂತ ಹೇಳ್ಬಿಟ್ಟು ತುಂಬಾ ಕಿರ್ಚಾಡ್ತಿರ್ತಾಳೆ. ಬಾಯಿ ಪ್ಲಾಸ್ಟ್ರು ಕೂಡ ಹಾಕಿದರೂ ಕೂಡ ಕಿರ್ಚಾಡ್ತಿರ್ತಾಳೆ. ಅಷ್ಟರಲ್ಲಿ ಪೊಲೀಸ್ನವರು ಬಂದು ಗನ್ ಪಾಯಿಂಟ್ನಲ್ಲಿ ಕಿಡ್ನಾಪರ್ಸ್ಗೆ ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬಿಟ್ಟು ಆ ಕಿಡ್ನಾಪರ್ನ ಹಿಡ್ಕೋತಾನೆ. ನಂತರ ಗೌರಿ ಮತ್ತು ಲೇಡಿ ಕಾನ್ಸ್ಟೇಬಲ್ಲು ಮೋನಿಕಾಳನ್ನ ಸೇವ್ ಮಾಡೋದಕ್ಕೆ ಅಂತ ಎದ್ದೇಳಿಸೋದಕ್ಕೆ ಹೋಗ್ತಾರೆ. ಅದಕ್ಕೆ ಗೌರಿ ವಿವೇಕ್ಗೆ, ಈಗ ಕಿಡ್ನಾಪರ್ ಸಿಗಾಕೊಂಡಿದ್ದಾನೆ ತಾನೇ, ಈಗ ನಮ್ಮ ಅಕ್ಕನ್ನ ಕಿಡ್ನಾಪ್ ಮಾಡಿಸಿದ್ದು ಯಾರು ಅಂತ ಕೇಳಿ, ಇವನನ್ನೇ ಕೇಳಿ ಅಂತ ಜೋರು ಮಾಡ್ತಾಳೆ. ಅದಕ್ಕೆ ವಿವೇಕ್
ಕಿಡ್ನ್ಯಾಪರ್ನ ಹೇಳು, ಯಾರು ಕಿಡ್ನ್ಯಾಪ್ ಮಾಡು ಅಂತ ಹೇಳಿದ್ದು ನಿನಗೆ ಅಂತ ಕೇಳ್ತಾನೆ. ಪೊಲೀಸವ್ರು ಕೂಡ ಯಾರು ಅಂತ ಹೇಳು, ನೀನು ಕರ್ಕೊಂಬಂದಿರೋದು ಒಳಗಡೆ ಇರೋರೇ ಯಾರೋ ಹೆಲ್ಪ್ ಮಾಡಿದ್ದಾರೆ ನಿನಗೆ, ಯಾರು ಅಂತ ಹೇಳು ಅಂತ ಹೇಳಿ ತುಂಬಾ ಫೋರ್ಸ್ ಮಾಡ್ತಾರೆ. ಅದಕ್ಕೆ ಕಿಡ್ನ್ಯಾಪರ್ ಹೇಳ್ತಾನೆ, ನಿಜವಾಗ್ಲೂ ಸರ್ ಯಾರೂ ಹೆಲ್ಪ್ ಮಾಡಿಲ್ಲ ನನಗೆ, ಯಾರೂ ಗೊತ್ತಿಲ್ಲ ಸರ್ ನನಗೆ ಅಂತ ಹೇಳ್ತಾನೆ. ಯಾರು ಹೇಳು ಅಂತ ಅಂದ್ರೂ, ಇಲ್ಲ ಸರ್ ನಾನೇ ಕಿಡ್ನಾಪ್ ಮಾಡಿದ್ದು, ನನಗೆ ಯಾರೂ ಹೆಲ್ಪ್ ಮಾಡಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಗೌರಿ ಇದ್ದವಳು, ಇಲ್ಲ ಸುಳ್ಳು ಹೇಳ್ತಿದ್ದಾನೆ ಇವನು, ಸುಳ್ಳು ಹೇಳ್ತಿದ್ದಾನೆ, ಏನೂ ಕಾರಣ ಇಲ್ಲದೆ ಅಕ್ಕನ ಹೆಂಗೆ ಕಿಡ್ನಾಪ್ ಮಾಡ್ತಾನೆ ಅವನು, ಹೇಳು ನಿಜ ಹೇಳು ಅಂತ ಅಂದಾಗ, ಮೋನಿಕಾ ಅಂದರೆ ನನಗೆ ತುಂಬ ಇಷ್ಟ ಸರ್, ಇವತ್ತವಳು ಮದುವೆ ಆಗ್ತಿದ್ಲು, ಅದಕ್ಕೆ ನನಗೆ ಇನ್ಮಿಂದೆ ಸಿಗಲ್ವಲ್ಲ ಅವಳು ಅನ್ನೋ ತುಂಬ ಬೇಜಾರಿಂದ ನಾನು ಅವಳನ್ನ ಕಿಡ್ನಾಪ್ ಮಾಡ್ಕೊಬಂದೆ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಮೋನಿಕಾ ಇದ್ದವಳು, ಇಲ್ಲ ಸರ್ ಇವನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಸರ್ ಅಂತ ಅಂತಾಳೆ. ಅದಕ್ಕೆ ಕಿಡ್ನ್ಯಾಪರ್, ಮೋನಿಕಾ ಅವರೇ ನಾನು ನಿಮ್ಮ ಫ್ಯಾನು ಮೋನಿಕಾ ಅವರೇ, ನಾನು ನಿಮ್ಮಿಂದ ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿ ತುಂಬ ದಿನ ಆಗೋಯ್ತು, ಆದರೆ ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆ ನೀವು ತುಂಬಾ ಇಷ್ಟ ಮೋನಿಕಾ ಅವರೇ ಅಂತ ನಾಟಕ ಮಾಡೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಪೊಲೀಸವರು, ಈಗ ನೀನು ನಿಜ ಹೇಳಿಲ್ಲ ಅಂದರೆ ನಿನ್ನ ಬಾಲಗಳಿದಾರಲ್ಲ ಇವರೆಲ್ಲ ಸೇರಿಕೊಂಡು ಇವ್ರ ಹತ್ರ ಬಾಯಿ ಬಿಡಿಸ್ತೀನಿ, ನಡಿ ಪೊಲೀಸ್ ಸ್ಟೇಷನ್ಗೆ, ಅಲ್ಲಿದೆ ನಿನಗೆ ಹಬ್ಬ, ಆವಾಗ ನೀನು ಎಲ್ಲನೂ ಹೇಳಲೇಬೇಕು, ನೀನು ಬಾ ನೀನು ಪೊಲೀಸ್ ಸ್ಟೇಷನ್ಗೆ, ಗೊತ್ತಾಗತ್ತೆ ನಿನಗೆ ಅಂತ ಎದುರಿಸ್ತಾರೆ. ಪೊಲೀಸರು ಕಿಡ್ನ್ಯಾಪರ್ಸ್ ಫೋನ್ನೆಲ್ಲ ಕಿತ್ಕೊಂಡು ಎಳ್ಕೊಂಡು ಹೋಗ್ತಾರೆ. ಆಗ ಪೊಲೀಸವರು ಗೌರಿಗೆ ಹೇಳ್ತಾರೆ, ಗೌರಿ ಮೇಡಮ್ ನೀವಿಲ್ಲ ಅಂದಿದ್ದರೆ ಈ ಪ್ರಾಬ್ಲಮ್ ಇಷ್ಟು ಬೇಗ ಸಾಲ್ವ್ ಆಗ್ತಿರ್ಲಿಲ್ಲ ಅಂತ ಗೌರಿನ ಅಪ್ರಿಷಿಯೇಟ್ ಮಾಡ್ತಾರೆ. ಪೊಲೀಸವರು ವಿವೇಕ್ಗೆ, ಸರ್ ನಿಮ್ಮ ಹೆಂಡತಿ ತುಂಬಾ ಬ್ರಿಲಿಯಂಟ್ ಇದ್ದಾರೆ ಸರ್, ಇವನ್ನ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಯಾರು ಕಿಡ್ನಾಪ್ ಮಾಡಿಸಿದ್ದು ಅಂತ ಬಾಯಿ ಬಿಡಿಸ್ತೀನಿ ಇವನ ಹತ್ರ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತೀನಿ ನಿಮಗೆ ಕೇಳಿಬಿಟ್ಟು ಆ ಕಿಡ್ನಾಪರ್ನ ಅಲ್ಲಿಂದ ಕರ್ಕೊಂಡೋಗ್ತಾನೆ. ಮತ್ತೊಂದು ಕಡೆ ಇಲ್ಲಿ ಮದುವೆ ಮಂಟಪದಲ್ಲಿ ಮದುವೆ ನಡೆಯೋದಕ್ಕೆ ಅಂತ ತಯಾರಿ ನಡೆದಿರುತ್ತೆ. ಆ ಜಾಗದಲ್ಲಿ ಎಲ್ಲರೂ ಗಾಬರಿ ಆಗಿರ್ತಾರೆ. ಇನ್ನೂ ಕೂಡ ವಿವೇಕ್ ಮತ್ತು ಗೌರಿ ಒಂದು ಕಾಲ್ ಕೂಡ ಮಾಡಲಿಲ್ವಲ್ಲ, ಮೋನಿಕಾ ಸಿಕ್ಲಾ ಇಲ್ವಾ ಅದು ಗೊತ್ತಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಕೋತಿರ್ತಾರೆ. ಅದಕ್ಕೆ ಗೌರಿ ಅಮ್ಮ, ನನಗೆ ತುಂಬ ಭಯ ಆಗ್ತಿದೆ, ಏನಾಗಿದೆಯೋ ಏನೋ ಅಂತ ಗಾಬರಿ ಮಾಡ್ಕೊಂಡಿರ್ತಾರೆ ಅವರಪ್ಪ. ಇದೆಲ್ಲ ನನ್ನ ಹಣೆ ಬರ, ಏನು ಮಾಡೋದು ನನಗೇನೂ ಅರ್ಥ ಆಗ್ತಿಲ್ಲ ಅಂತ ತುಂಬ ಅಳ್ತಿರ್ತಾರೆ. ಅದಕ್ಕೆ ಅನಿಕೇತಮ್ಮ, ನಿಮ್ಮ ಹಣೆ ಬರ ಅಲ್ಲ ನಮ್ಮ ಹಣೆ ಬರ ಕೆಟ್ಟೋಗಿದೆ ಹಾಗೆ ಹೀಗೆ ಅಂತ ತುಂಬಾ ಜಗಳ ಮಾಡೋ ಥರ ಮಾತಾಡ್ತಿರ್ತಾಳೆ ಜೋರಾಗಿ. ನಿಮ್ಮಂಥ ಮಿಡಲ್ ಕ್ಲಾಸ್ ಜನರ ಜೊತೆ ಸಹವಾಸ ಮಾಡಿ ನಮ್ಮಂಥ ದೊಡ್ಡ ಕುಟುಂಬದವರು ಇಂಥ ಅವಮಾನನ ಅನುಭವಿಸೋದಾಗಿದೆ ಅಂತ ಪುರೋಹಿತರನ್ನು ಕೇಳ್ತಾಳೆ. ಪುರೋಹಿತರೆ, ಇನ್ನು ಮುಹೂರ್ತಕ್ಕೆ ಎಷ್ಟು ಟೈಮ್ ಉಳಿದಿದೆ ಹೇಳಿ, ಇಲ್ಲಿ ಇಷ್ಟಪಟ್ಟು ಯಾರೂ ಮದುವೆ ಆಗ್ತಾಯಿಲ್ಲ, ನೀವು ಹೇಳಿ ಎಷ್ಟು ಟೈಮ್ ಉಳಿದಿದೆ ಅಂತ ಕೇಳ್ತಾಳೆ ಪುರೋಹಿತರನ್ನು. ಅದಕ್ಕೆ ಪುರೋಹಿತರು ಹೇಳ್ತಾರೆ, ಮುಹೂರ್ತ ಕಳೆದೋಗಿ ಆಗಲೇ 5 ನಿಮಿಷ ಆಯಿತು ಅಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಗಾಬರಿಯಿಂದ ನೋಡ್ತಿರ್ತಾರೆ. ಅದಕ್ಕೆ ಅನಿಕೇತ್ ಅಮ್ಮ ಚಂಚಲ, ಎಲ್ಲರೂ ಕೇಳಿಸ್ಕೊಂಡ್ರಾ, ಈಗ ಆಲ್ರೆಡಿ ಮುಹೂರ್ತ ಎಲ್ಲ ಮುಗ್ದೋಗಿದೆ, ಟೈಮು ಮುಗ್ದೋಗಿದೆ, ಆ ಮೋನಿಕಾ ಎಲ್ಲಿ ಹೋಗಿದ್ದಾಳೋ ಏನು ಕತೆನೋ ಅಂತ ಮೋನಿಕಾ ಎಲ್ಲಿ ಹೋಗಿದ್ದಾಳೋ ಏನೋ ನಮಗೇನು ಗೊತ್ತಿರುತ್ತೆ, ಈಗ ಮದುವೆನ ಕ್ಯಾನ್ಸಲ್ ಮಾಡಿ, ಈಗ ಬೇರೆ ದಾರಿನೇ ಇಲ್ಲ, ಮದುವೆ ಕ್ಯಾನ್ಸಲ್ ಮಾಡಿದೆ, ಈಗೆಲ್ಲ ಹೊರಡೋಣ ನಡೀರಿ ಅಂತ ಹೇಳ್ತಾಳೆ. ಅದಕ್ಕೆ ವಿವೇಕಪ್ಪ, ಯಾಕೆ ಇಷ್ಟೊಂದು ಅವಸರ, ಇರು ವಿವೇಕ್ ಮತ್ತು ಗೌರಿ ಬರಲಿ ಆಮೇಲೆ ನೋಡೋಣ ಅಂತ ಹೇಳ್ತಾನೆ. ಅದಕ್ಕೆ ಅನಿಕೇತಮ್ಮ, ಮುಹೂರ್ತ ಮುಗಿದೋಗಿದೆ, ಈಗ ಮೋನಿಕಾ ಬಂದರೆಷ್ಟು ಬಿಟ್ಟರೆಷ್ಟು, ಈಗ ಮದುವೆ ನಡೆಯಲ್ಲ, ಯಾವುದೇ ಕಾರಣಕ್ಕೂ ನಡೆಯಲ್ಲ ಅಂತ ಜೋರು ಮಾಡ್ತಾಳೆ. ಆಗ ಅಲ್ಲಿಗೆ ಬಂದ ಗೌರಿ, ಈ ಮದುವೆ ನಡೆಯುತ್ತೆ ಅಂತ ಕಿರಿಚ್ತಾಳೆ. ಅಲ್ಲಿಗೆ ಮದುವೆ ಮಂಟಪಕ್ಕೆ ಮೋನಿಕನ್ನ ಕೂಡ ಕರ್ಕೊಂಡು ಬಂದಿರ್ತಾರೆ ವಿವೇಕ್ ಮತ್ತು ಗೌರಿ. ಮೋನಿಕಳನ್ನ ನೋಡ್ದಕ್ಕಂತ ಅನಿಕೇತ್ ಮತ್ತು ಅವರಮ್ಮ ತುಂಬಾ ಶಾಕ್ ಆಗ್ತಾರೆ. ಇವರೆಲ್ಲ ಇನ್ನು ಬಾಕಿ ಅಮ್ಮ ಎಲ್ಲ ನೆಂಟರು ಕೂಡ ಖುಷಿ ಆಗ್ತಾರೆ ಮೋನಿಕಾ ವಾಪಸ್ ಬಂದ್ಲು ಅಂತ. ಈ ಸಂಚಿಕೆಯಲ್ಲಿ ಇಲ್ಲಿವರೆಗೆ ಮಾತ್ರ. ಮುಂದಿನ ಸಂಚಿಕೆಯಲ್ಲಿ ಅನಿಕೇತ್ ಮೋನಿಕಾಳನ್ನ ಮದುವೆ ಆಗ್ತಾನಾ ಇಲ್ವಾ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್ ಫ್ರೆಂಡ್ಸ್.